The number of vertices V, edges E and faces F of a polyhedron are respectively 10, 15 and x. Then the value of 3x minus 12 is. The options are 14, 18, 7, 9. ಇಲ್ಲಿ ಒಂದು ಪಾಲಿಹೆಡ್ರನ್ ಇದೆ, ಅದರ ವರ್ಟಿಸಸ್ಗಳು ಫೇಸು ಮತ್ತು ಎಡ್ಜಸ್ಗಳ ಬಗ್ಗೆ ಕೊಟ್ಟಿದ್ದಾರೆ. ಈ ರೀತಿ ವರ್ಟಿಸಸ್ಸು, ಫೇಸಸ್ಸು ಮತ್ತು ಎಡ್ಜಸ್ಗಳನ್ನ ರಿಲೇಟ್ ಮಾಡ್ತಕ್ಕಂಥ ಒಂದು ರಿಲೇಷನ್ ಇದೆ. ಅದನ್ನು ಯೂಶ್ವಲಿ ಆಯ್ಲರ್ಸ್ ಫಾರ್ಮುಲಾ ಅಥವಾ ಯೂಲರ್ಸ್ ಫಾರ್ಮುಲಾ ಎರಡೂ ರೀತಿ ಪ್ರೊನೌನ್ಸ್ ಮಾಡ್ತಾರೆ. ಆ ರೀತಿ ಒಂದು ಫಾರ್ಮುಲಾ ಇದೆ. ಏನಿದೆ ಫಾರ್ಮುಲಾ ಅಂತಂದರೆ ಎಫ್ ಪ್ಲಸ್ ವಿ ಈಕ್ವಲ್ ಟು ಇ ಪ್ಲಸ್ 2 ಅಂತ ಇದೆ. ಎಫ್ ಪ್ಲಸ್ ವಿ ಈಕ್ವಲ್ ಟು ಇ ಪ್ಲಸ್ 2. ಇಲ್ಲಿ ಎಫ್ ಅಂತಂದರೆ ಫೇಸು, ವಿ ಅಂದರೆ ವರ್ಟಿಸಸ್, ಇ ಅಂದರೆ ಎಡ್ಜಸ್. ಇಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ವರ್ಟಿಸಸ್ಗಳು ಎಷ್ಟಿದೆ, ಆಮೇಲೆ ಎಡ್ಜಸ್ ಎಷ್ಟಿದೆ ಮತ್ತು ಫೇಸಸ್ ಎಷ್ಟಿದೆ ಅಂತ ಬರ್ಕೊಳ್ಳೋಣ ಫಸ್ಟ್. ಯಾಕಂದರೆ ರೆಸ್ಪೆಕ್ಟಿವ್ಲಿ ಅಂತ ಕೊಟ್ಟಿರೋದ್ರಿಂದ ಫಸ್ಟ್ ಕೊಟ್ಟಿರೋದು ವರ್ಟೆಸ್ ಆಗಿರ್ತದೆ, ನೆಕ್ಸ್ಟ್ ಎಡ್ಜು, ನೆಕ್ಸ್ಟು ಫೇಸು. ವಿ ವರ್ಟೆಸಸ್ ಎಷ್ಟಿದೆ ಅಂದರೆ 10 ವರ್ಟಿಸಸ್, ಎಡ್ಜಸ್ಸು 15 ಇದೆ, ಫೇಸಸ್ಸು ಎಕ್ಸು. ಈ ಫಾರ್ಮದಲ್ಲಿ ಹಾಕಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಎಫ್ ಅಂತಂದರೆ ಎಕ್ಸ್, ಎಕ್ಸ್ ಪ್ಲಸ್ ವಿ ಅಂತಂದರೆ 10 ಈಕ್ವಲ್ಸ್ ಟು ಇ ಪ್ಲಸ್ 2. ಇ ಅಂದರೆ 15 ಪ್ಲಸ್ 2. ಎಕ್ಸ್ ಪ್ಲಸ್ 10 ಈಕ್ವಲ್ಸ್ ಟು 15 ಪ್ಲಸ್ 2 ಈಸ್ 17. ಸೊ ಎಕ್ಸ್ ಈಕ್ವಲ್ ಟು 17 ಮೈನಸ್ 10 ವಿ ಗೆಟ್ ಎಕ್ಸ್ ಈಕ್ವಲ್ ಟು 7. ಬಟ್ ನಮಗೆ ಬೇಕಾಗಿರೋದು ಇದಲ್ಲ ಆನ್ಸರ್. ಮತ್ತು ಇದು ಸಿಕ್ತು ಅಂತೇಳಿ ಡೈರೆಕ್ಟಾಗಿ ಆಪ್ಷನ್ 3 ಅಂತ ಹಾಕಬಾರ್ದು. ಯಾಕಂತಂದರೆ ನಾವು ಆ್ಯಕ್ಚುಲಿ ಫೈಂಡ್ ಮಾಡಬೇಕಾಗಿರೋದು 3x ಮೈನಸ್ 12 ಇದ್ರ ವ್ಯಾಲ್ಯೂ ಫೈಂಡ್ ಮಾಡಬೇಕು. 3 ಇಂಟು ಎಕ್ಸ್ ಅಂದರೆ 7 ಮೈನಸ್ 12. 3 7s are 21 minus 12. 21 minus 12 is nothing but 9. Therefore, fourth option is correct.